ವಂದೇ ಶಂಭುಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ಹೃದಯಂ ವಂದೇ ಶಿವಂ ಶಂಕರಂ. ಇವತ್ತು ಸಂಕ್ರಾಂತಿಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗುವಂಥ ಸೂರ್ಯ ಭಗವಂತ ಇವತ್ತು ಸಾಯಂಕಾಲ ಅಸ್ತಮಾನದಕ್ಕೆ ಮುಂಚೆ ಸ್ವಾಮಿಯನ್ನು ದರ್ಶನ ಮಾಡಿ ಸ್ವಾಮಿಯನ್ನು ಪೂಜೆ ಮಾಡಿ ದಕ್ಷಿಣಾಯಣದ ಫಲವನ್ನೆಲ್ಲ ಉತ್ತರಾಯಣಕ್ಕೆ ವಿಶೇಷವಾಗಿ ಫಲವನ್ನು ನೀಡುವಂಥ ಶುಭ ದಿನ ಇವತ್ತು ಈ ಸಂಕ್ರಾಂತಿಯ ದಿನ. ದಕ್ಷಿಣಾಯಣ ಪರ್ವದಿಂದ ಉತ್ತರಾಯಣ ಪರ್ವಕ್ಕೆ ಸೂರ್ಯ ಭಗವಂತ ಹೋಗೋದ್ರಿಂದ ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಆ ಶಿವನ ಪೂಜೆ ಬಹಳ ವಿಶೇಷವಾಗಿರುತ್ತೆ. ಇಂತಹ ಶುಭ ಸಂದರ್ಭ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಗವಿ ಗಂಗಾಧರೇಶ್ವರ ನೋಡಿ. ಗವಿ ಗಂಗಾಧರೇಶ್ವರ ಸ್ವಾಮಿ ಈ ಹೊರಗಡೆ ಭಾಗದಿಂದ 132 ಅಡಿ ಒಳಗಡೆ ಇರುವಂಥ ಗವಿಯಲ್ಲಿ ಸ್ವಾಮಿ ಇದ್ದಾನೆ. ಸೂರ್ಯಲೋಕದಿಂದ ಬಂದಂತಹ ಸೂರ್ಯ ಭಗವಂತ ಆ 132 ಅಡಿ ಒಳಗಡೆ ಗವಿ ಒಳಗಡೆ ಪ್ರವೇಶ ಮಾಡಿ ಆ ಶಿವನನ್ನು ಪೂಜೆ ಮಾಡಿ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗುವಂಥ ವೈಶಿಷ್ಟ್ಯವಾದ ದಿನ. ನಾವು 1 ತಿಂಗಳುಗಳ ಕಾಲದಿಂದ ಧನುರ್ಮಾಸ ಪೂಜೆ ಬೆಳಗ್ಗೆ 5 ಗಂಟೆಗೆ ಸ್ವಾಮಿಗೆ ಅಭಿಷೇಕ ಮಾಡಿ 6 ಗಂಟೆಗೆ ಮಂಗಳಾರತಿ ಮಾಡಿ ಎಲ್ಲ ಭಕ್ತರಿಗೂ 1 ತಿಂಗಳುಗಳ ಕಾಲ ಪ್ರಸಾದ ವಿನಿಯೋಗ ಮಾಡಿ ನಡೆಸ್ತಾ ಬಂದ್ವಿ. ಇವತ್ತು ಧನುರ್ಮಾಸದ ಕಡೆಯ ದಿನವಾಗಿದೆ. ಸ್ವಾಮಿಗೆ ಬೆಳಗಿಂದ ಅಭಿಷೇಕ ಮಾಡಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನ ಮಾಡ್ತಾ ಇದ್ದಾರೆ. ಈ ದರ್ಶನ ಭಾಗ್ಯವನ್ನು ನಾವು ಮಧ್ಯಾಹ್ನ 12:30ವರೆಗೂ ನೀಡಿರ್ತೀವಿ. 12 ಗಂಟೆಯ ನಂತರ ದೇವಸ್ಥಾನವನ್ನು ಶುಚಿ ಮಾಡಿ ಸಾಯಂಕಾಲ ಬರುವಂಥ ಸೂರ್ಯ ಭಗವಂತನ ಪೂಜೆಗಾಗಿ ನಾವು ಅಣಿ ಮಾಡಿಕೊಡ್ಬೇಕಾಗುತ್ತೆ. ಆದ್ದರಿಂದ ಭಕ್ತಾದಿಗಳೆಲ್ಲರೂ 12 ಗಂಟೆ ಒಳಗಡೆ ಬಂದು ಪ್ರಾತಃ ಕಾಲ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಸ್ವಾಮಿಯ ದರ್ಶನವನ್ನು ಮಾಡಿ ಇಂದು ಸಂಜೆ ಆ ಸೂರ್ಯ ಭಗವಂತನ ಪೂಜೆಯನ್ನು ತಾವೆಲ್ಲರೂ ವೀಕ್ಷಣೆ ಮಾಡೋಕ್ಕೆ ದೇವಸ್ಥಾನದ ಹೊರಭಾಗದಲ್ಲಿ ವಿಶೇಷವಾದ ಒಂದು ಅಂಕಣವನ್ನು ನಿರ್ಮಾಣ ಮಾಡಿ LED ಟಿವಿಗಳ ಮುಖಾಂತರ ಆ ಸ್ವಾಮಿ ಪೂಜೆಗೆ ಬರೋದು ಹೇಗೆ, ಯಾಕೆ ಸ್ವಾಮಿ ಪೂಜೆಗೆ ಮಾಡ್ತಾನೆ, ಏನು ವೈಶಿಷ್ಟ್ಯತೆ ಎಲ್ಲವನ್ನು ಪ್ರಧಾನ ಅರ್ಚಕರು ಲೈವ್ ಕೊಡ್ತಾ ಇರ್ತಾರೆ. ನಾವು ಅದನ್ನೆಲ್ಲ ಕೇಳಿ ಆ ಸ್ವಾಮಿಯನ್ನು ದರ್ಶನ ಮಾಡಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಪಠನೆ ಮಾಡ್ತಾ ಆ ಭಗವಂತನನ್ನು ದರ್ಶನ ಮಾಡಿ ಮಾಧ್ಯಮದ ಮುಖಾಂತರ ತಮ್ಮ ಮನೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಅಳವಡಿಸ್ಕೊಡುವಂಥ ಈ ಮಾಧ್ಯಮ ಮಹನೀಯರೆಲ್ಲ ಬಂದಿದ್ದಾರೆ. ಆ ಮನೆಯಲ್ಲಿ ಕೂತ್ಕೊಂಡು ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದರೂ ಕೂಡ ಅಲ್ಲೂ ನೀವು ಕಣ್ಮುಚ್ಚಿ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಆ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಹೇಳ್ತಾ ಇರಿ. ಸನ್ನಿಧಾನದಲ್ಲಿ ನೋಡಿದ ಪುಣ್ಯ ಮಾಧ್ಯಮದ ಮುಖಾಂತರ ನಿಮಗೆ ಅಲ್ಲೂ ಆ ಪುಣ್ಯ ಭಾಗ ಸಿಗುತ್ತೆ. ಆದ್ದರಿಂದ ತಾವೆಲ್ಲ ಇವತ್ತು ವಿಶೇಷವಾದ ಈ ಸಂದಿಗ್ಧ ಸಮಯವನ್ನು ನೋಡಿ ಆ ಪರಮಾತ್ಮನ ಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ.